ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ತನ್ವಿ ಪೊಲೀಸ್ನರ ಹತ್ರ ಬಂದ್ಬಿಟ್ಟು, ಸರ್ 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 ಪ್ಲೀಸ್ ಸರ್, ನಮ್ಮನ್ನು ಇಲ್ಲಿಂದ ಓಕೆ ಬಿಟ್ಬಿಡಿ ಸರ್. ಈಗ ನೀವು ಫೋನ್ ಮಾಡಿದ್ರೆ ನಮ್ಮ ತಂದೆ ತಾಯಿ ಫುಲ್ ಬ್ಯುಸಿ ಆಗಿರ್ತಾರೆ. ನಾವೆಲ್ಲ ಮನೇಲಿ ಪರ್ಮಿಷನ್ ತೊಗೊಂಡೆ ಇಲ್ಲಿಗೆ ಬಂದಿರೋದು, ಡಿಸ್ಟರ್ಬ್ ಆಗುತ್ತೆ. ಪ್ಲೀಸ್ ಸರ್, ನಾವು ಅವ್ರ ಪರ್ಮಿಷನ್ ತೊಗೊಂಡೆ ಇಲ್ಲಿಗೆ ಬಂದಿರೋದು, ಪ್ಲೀಸ್ ಸರ್ ನಮ್ಮನ್ನು ಇಲ್ಲಿಂದ ಕಳಿಸಿ ಅಂತ ತನ್ವಿ ಕೇಳ್ಕೊತಾ ಇರಬೇಕಾದ್ರೆ ಆಗ ಪೊಲೀಸ್ನವರು, ಯಾಕೋ ನನಗೆ ನಿನ್ನ ಮೇಲೆ ಡೌಟ್ ಬರ್ತಾ ಇದೆ, ನಾನು ನಿನ್ನನ್ನು ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಯಾಕೋ ನೀನು ತುಂಬ ಗಾಬರಿ ಆಗ್ತಾ ಇದೆಯಲ್ಲ, ಯಾಕೆ ನೀನು ನಿಮ್ಮ ಅಪ್ಪ ಅಮ್ಮನ ಹತ್ರ ಪರ್ಮಿಷನ್ ತೊಗೊಂಡು ಬಂದಿಲ್ವಾ ಅಂತ ಪೊಲೀಸ್ನವರು ಕೇಳ್ತಾರೆ. ಆಗ ತನ್ವಿಗೆ ಇನ್ನೂ ಕೂಡ ಗಾಬರಿ ಆಗುತ್ತೆ. ಇಲ್ಲ ಸರ್, ಹಾಗೇನಿಲ್ಲ, ನಾವು ನಮ್ಮ ಅಪ್ಪ ಅಮ್ಮನ ಹತ್ರ ಪರ್ಮಿಷನ್ ತೊಗೊಂಡೇ ಬಂದಿರೋದು. ಈಗ ನೀವು ಅವರಿಗೆ ಕಾಲ್ ಮಾಡಿದ್ರೆ ಅವರೊಂದು ಸ್ವಲ್ಪ ಬಿಸಿ ಇರ್ತಾರಲ್ವಾ, ಅವರಿಗೆ ಟೆನ್ಷನ್ ಆಗುತ್ತೆ, ಹಾಗೆ ಹೇಳ್ದೆ ಅಂತ ತನ್ವಿ ಹೇಳ್ತಾಳೆ. ಯಾಕೋ ನೀನು ನೋಡಿದ್ರೆ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಪೊಲೀಸ್ನವ್ರು ಹೇಳಿದಾಗ, ಸರ್ ಹಾಗೇನಿಲ್ಲ ಸರ್, ಸರ್ ಪ್ಲೀಸ್ ಸರ್, ಆ ಥರ ಏನಿಲ್ಲ ಸರ್, ಪ್ಲೀಸ್ ಸರ್, ನಾನು ಇವಾಗಲೇ ಹೋಗ್ಬೇಕು, ನನ್ನ ಬಿಟ್ಬಿಡಿ ಸರ್ ಅಂತ ತನ್ವಿ ಕೇಳ್ತಾಳೆ. ನೋಡು, ನಾನು ಆವಾಗಲೇ ಹೇಳಿದ್ದೀನಿ, ಪೇರೆಂಟ್ಸ್ ಬರ್ದಲ್ಲೇ ನಾನು ನಿಮ್ಮನ್ನು ಯಾರನ್ನೂ ಇಲ್ಲಿಂದ ಹೊರಗೂ ಕೂಡ ಕಳಿಸಲ್ಲ. ಇಲ್ಲಿ ನಿಮ್ಮ ಡ್ಯಾಡಿ ನಂಬರ್ ಕೊಡು, ನಾನೇ ಒಂದ್ಸರಿ ಫೋನ್ ಮಾಡಿ ಕೇಳ್ಬಿಡ್ತೀನಿ ಅಂತ ಪೊಲೀಸು ತನ್ವಿ ಹತ್ರ ಫೋರ್ಸ್ ಮಾಡ್ತಾ ಇರ್ಬೇಕಾದ್ರೆ ತನ್ವಿ ನಂಬರ್ ಹೇಳ್ಬಿಡ್ತಾಳೆ. ಈ ಕಡೆ ಪೊಲೀಸು ತಾಂಡವ್ಗೆ ಕಾಲ್ ಮಾಡ್ತಾರೆ. ಈ ಕಡೆ ಭಾಗ್ಯ ಕಿಚನಲ್ಲಿ ನಿಂತ್ಕೊಂಡು ಅಪ್ಪುದ ಅಡುಗೆ ಮಾಡ್ತಾ ಇರ್ತಾಳೆ. ಪೂಜಾ ಮತ್ತೆ ಸುಂದ್ರಿ ಇಬ್ರು ಕೂಡ ಭಾಗ್ಯಂಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಈ ಕಡೆ ವಿಶಲ್ ಕೂಗುತ್ತೆ ಕುಕ್ಕರ್. ಆಗ ಸುಂದ್ರಿ, ಭಾಗ್ಯ ಏನು ಭಾಗ್ಯ ಇದು, ವಿಶಲ್ ಕೂಗಿದ್ರೆ ಇಷ್ಟೊಂದು ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಆಗ ಪೂಜಾ, ಅಕ್ಕ ನೋಡಕ್ಕ, ಇವತ್ತು ಆರ್ಡರ್ ಸಿಕ್ಕಿದೆಯಲ್ಲ, ಅದೇ ಥರ ತಿಂಗಳಲ್ಲಿ 10 ಆರ್ಡರ್ ಸಿಕ್ಕಿದ್ರೆ ಸಾಕು, ನಮಗೆ ನಾವು ಮನೆ ಕಟ್ಬೋದು, ಸಖತ್ತಾಗಿ ಈ ಲಕ್ಸುರಿ ಲೈಫ್ ಎಂಜಾಯ್ ಮಾಡ್ಬೋದು. ಪೂಜಾ ಹೇಳ್ತಾ ಇರ್ತಾಳೆ. ಸರಿಯಾಗಿ ಅದೇ ಸಮಯಕ್ಕೆ ಒಂದು ಕಾಲ್ ಬರುತ್ತೆ. ಆಗ ಕುಸುಮ, ಭಾಗ್ಯ ನೀನು ಅಡುಗೆದೇನು ನೋಡ್ಕೊ, ನಾನು ಹೋಗಿ ಕಾಲ್ನ ಅಟೆಂಡ್ ಮಾಡ್ತೀನಿ ಅಂತಾರೆ. ಕುಸುಮ ಹೋಗಿ ಫೋನ್ ರಿಸೀವ್ ಮಾಡಿದಾಗ ಆ ಕಡೆಯಿಂದ ಇನ್ನೊಂದು ಆರ್ಡ್ರ್ ಬರುತ್ತೆ. ನೋಡಿ, ನಮ್ಮ ಸೊಸೆ ಭಾಗ್ಯನ ಬಗ್ಗೆ ನೀವೇನು ಅನುಮಾನ ಪಡೋದು ಬೇಡ, ಕರೆಕ್ಟ್ ಟೈಮಿಗೆ ಕರೆಕ್ಟ್ ಜಾಗಕ್ಕೆ ನೀವು ಹೇಳ್ದಂತೆ ಎಲ್ಲ ಅಡುಗೆನ ಮಾಡಿ ತಲುಪಿಸ್ತಾಳೆ. ನಿಮ್ಮ ಕಡೆಯಿಂದ ಅವಳಿಗೆ ಏನೇನು ಕೊಡಬೇಕೋ ಅದನ್ನು ಮಾತ್ರ ನೀವು ರೆಡಿ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ನನ್ನ ಸೊಸೆ ಭಾಗ್ಯ ಎಲ್ಲ ಮ್ಯಾನೇಜ್ ಮಾಡ್ತಾಳೆ, ಕರೆಕ್ಟ್ ಟೈಮಿಗೆ ನಿಮಗೆ ಆರ್ಡರ್ ತಲುಪಿಸ್ತಾಳೆ. ಕುಸುಮ ಫೋನಲ್ಲಿ ಹೇಳ್ತಾ ಇರ್ತಾರೆ. ಈ ಕಡೆ ಶ್ರೇಷ್ಠ ತಾಂಡವ್ಗೆ ಅಂತ ಅಡುಗೆ ಮಾಡಿ ತಟ್ಟೆಗೆ ಹಾಕೊಂಬಂದಿಡ್ತಾಳೆ. ಆಗ ತಾಂಡವ್ ನೋಡಿ, ಏನು ಶ್ರೇಷ್ಠ, ನೆನ್ನೆ ಮಾಡಿದ ಥರನೇ ಕಲರ್ ಗಿಲ್ಲರ್ ಏನು ಇಲ್ಲೇ ಇಲ್ವಲ್ಲ, ಮಾಡಿದ್ದೇ ಒಂಥರ ಕಲರ್ ಇತ್ತು, ಇವತ್ತು ಮಾಡಿರೋದೇ ಒಂಥರ ಕಲರ್ ಇದೆ, ಯಾಕೆ ಈ ಡಿಫ್ರೆನ್ಸು? ತಾಂಡವ್, ಕಲರ್ ಯಾಕೆ ಡಿಫ್ರೆನ್ಸ್ ಆಯಿತು ಅಂತ ನನಗೂ ಗೊತ್ತಿಲ್ಲ, ಈಗಿಂತ ಇವತ್ತು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಬೇಕಾದರೆ ನೀನೇ ಟೇಸ್ಟ್ ಮಾಡಿ ನೋಡು, ಕಲರ್ಗಿಂತ ಟೇಸ್ಟ್ ಇಂಪಾರ್ಟೆಂಟ್ ಅಲ್ವಾ ಅಂತ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ, ಎಸ್ ಕಲರ್ಗಿಂತ ಟೇಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ಒಂದು ತುತ್ತನ್ನ ಬಾಯಿಗೆ ಹಾಕ್ಕೊಂಡು ಅದನ್ನ ಥೂ ಅಂತ ಉಗಿದ್ಬಿಡ್ತಾನೆ. ಏನು ಶ್ರೇಷ್ಠ ಇದು, ಇಷ್ಟು ಕೆಟ್ಟದಾಗಿ ಮಾಡಿದ್ಯಾ, ಇದನ್ನೇನಾದರೂ ಬಾಯಿಗೆ ಹಾಕೊಂಡ್ರೆ ಕರೆಂಟ್ ಶಾಕ್ ಹೊಡೆದ ಥರ ಆಗ್ತಾ ಇದೆ, ನಿನ್ನೆ ನೋಡಿದ್ರೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದೆ, ಇವತ್ತು ಯಾಕೆ ಈ ಥರ ಮಾಡಿದ್ಯಾ? ತಾಂಡವ್ ಕೋಪ ಮಾಡ್ಕೊಂಡು ಕೇಳ್ತಾ ಇರ್ತಾನೆ. ಅದು ತಾಂಡವ್ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ, ಅಷ್ಟೊಂದು ಚೆನ್ನಾಗಿ ಬಂದಿತ್ತು, ಆದರೆ ಇವತ್ತು ಯಾಕೆ ಈ ಥರ ಆಯಿತು ಅಂತ ಗೊತ್ತಾಗ್ತಿಲ್ಲ ಅಂತ ಶ್ರೇಷ್ಠ ನಾಟಕ ಮಾಡ್ತಾ ಇರ್ತಾಳೆ. ಈಗ ತಾಂಡವ್ಗೆ ತುಂಬಾನೇ ಕೋಪ ಬರುತ್ತೆ. ಈಗ ನೀನು ನಿಜ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡಲ್ಲ, ನಮ್ಮ ರಿಲೇಷನ್ಶಿಪ್ ಮೇಲೆ ಆಣೆ ಮಾಡಿ ಹೇಳು, ನೆನ್ನೆ ನೀನೇ ಅಡುಗೆ ಮಾಡಿರೋದಾ ಅಂತ ತಾಂಡವ್ ಕೋಪ ಮಾಡ್ಕೊಂಡು ಕೇಳ್ತಾ ಇರ್ತಾನೆ. ಅದು ತಾಂಡವ್, ನೆನ್ನೆ ನಾನು ಅಡುಗೆ ಮಾಡಿರೋದಲ್ಲ, ಅದು ಹೊರಗಡೆಯಿಂದ ತರಿಸಿರೋದು, ನೀನನ್ನ ಇಂಪ್ರೆಸ್ ಮಾಡಬೇಕು ಅಂತ ನಾನೇ ಮಾಡಿದ್ದು ಅಂತ ಸುಳ್ಳು ಹೇಳ್ದೆ. ಶ್ರೇಷ್ಠ ಹೇಳಿದಾಗ, ಗೊತ್ತಿತ್ತು ನನಗೆ, ನೀನು ಇದೇ ಥರ ಏನಾದ್ರು ಮಾಡಿರ್ತೀಯ ಅಂತ ನನಗೆ ಗೊತ್ತಿತ್ತು, ನೀನು ನನ್ನನ್ನು ಇಂಪ್ರೆಷನ್ ಮಾಡೋ ಅವಶ್ಯಕತೆನೇ ಇಲ್ಲ, ಇನ್ನು ಮುಂದೆ ನೀನೇ ಚೆನ್ನಾಗಿ ಅಡುಗೆ ಮಾಡಿ ನನಗೆ ಬಡಿಸಿದ್ರು ಅದನ್ನ ನಾನು ನಂಬಲ್ಲ. ಶ್ರೇಷ್ಠಂಗೆ ಚೆನ್ನಾಗಿ ಬೈದು ತಾಂಡವ್ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನೊಂದು ಕಡೆ ಪೊಲೀಸು, ನೋಡು, ನಿಮ್ಮ ಡ್ಯಾಡಿಗೆ ಕಾಲ್ ಮಾಡಿದ್ರೆ ಅವ್ರು ಕಾಲೇ ರಿಸೀವ್ ಮಾಡ್ತಾ ಇಲ್ಲ, ಒಂದ್ಸರಿ ಕಾಲ್ ಮಾಡ್ತೀನಿ ಅಂತೇಳಿ ಇನ್ನೊಂದ್ಸರಿ ಕಾಲ್ ಮಾಡ್ತಾ ಇರ್ತಾರೆ. ಆಗ ತನ್ವಿ ಗಾಬರಿ ಆಗ್ಬಿಟ್ಟು, ಅಯ್ಯೋ ಪಾಪ, ಏನಾದರೂ ಕಾಲ್ ರಿಸೀವ್ ಮಾಡಿದ್ರೆ ಅವ್ರಿಗೂ ವಿಷಯ ಗೊತ್ತಾಗ್ಬಿಟ್ರೆ ನನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಅನ್ಕೊಂತಿರ್ತಾಳೆ. ನನ್ನನ್ನು ಈಗ ಬಚಾವ್ ಮಾಡಬೇಕು ಅಂದರೆ ಅಮ್ಮನಿಂದ ಮಾತ್ರ ಸಾಧ್ಯ ಅಂತ ಅಂದ್ಕೊಂಡು ಅವಳು ಭಾಗ್ಯನ್ಗೆ ಕಾಲ್ ಮಾಡ್ತಾಳೆ. ಈ ಕಡೆ ಭಾಗ್ಯ ಅಡುಗೆ ಮನೆ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿರ್ತಾಳೆ. ತನ್ವಿ ಕಾಲ್ ಬಂದಿದ್ದು ನೋಡಿ, ಹೇಳೆ ಬಂಗಾರಿ ಅಂತ ಹೇಳ್ತಿರುವಾಗ, ಅಮ್ಮ ಅದು ನೀನೇ ನನ್ನ ಕಾಪಾಡಬೇಕಮ್ಮ, ಇವಾಗ ನೀನು ಇಲ್ಲಿಗೆ ಬೇಗ ಬರಬೇಕು, ನಿನಗೆ ಏನು ಮಾಡ್ತಿದ್ಯಾ ಅಂತ ತನ್ವಿ ಕೇಳ್ತಿರ್ಬೇಕಾದ್ರೆ ಭಾಗ್ಯಂಗೆ ತುಂಬ ಗಾಬರಿ ಆಗುತ್ತೆ. ಸುತ್ತ ಮನೆಯವರೆಲ್ಲ ಇರೋದನ್ನ ನೋಡಿ ಹೊರಗಡೆ ಬಂದು, ಏನಾಯ್ತು ಬಂಗಾರಿ, ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ಅಂತ ಭಾಗ್ಯ ಕೇಳ್ತಿರ್ಬೇಕಾದ್ರೆ, ಅಮ್ಮ ನಾನು ಇವಾಗ ಬಂದ್ಬಿಟ್ಟು ಪೊಲೀಸ್ನವ್ರ ಹತ್ರ ಸಿಗಾಕೊಂಡ್ಬಿಟ್ಟಿದ್ದೀನಿ, ಈಗ ನೀನೇ ಬಂದು ನನ್ನ ಕಾಪಾಡಬೇಕು ಅಂತ ತನ್ವಿ ಹೇಳಿದಾಗ, ಏನೇ ಮಾಡಿದೆ, ನೀನು ಯಾಕೆ ಪೊಲೀಸ್ ಹತ್ರ ಸಿಗಾಕೊಂಡಿದ್ಯಾ, ಅಂತ ಕೆಲಸ ನೀನೇನೇ ಮಾಡಿದೆ ಅಂತ ಭಾಗ್ಯ ಕೇಳ್ತಿರ್ಬೇಕಾದ್ರೆ ಆಗ ಪೊಲೀಸು ತನ್ವಿ ಹತ್ರ ಬಂದ್ಬಿಟ್ಟು, ಕೊಡಮ್ಮ ನಾನು ಮಾತಾಡ್ತೀನಿ. ಆಗ ತನ್ವಿ ಪೊಲೀಸ್ ಕೈಗೆ ಫೋನ್ ಕೊಡ್ತಾಳೆ. ನೋಡಿ, ನಿಮ್ಮ ಮಗಳು ರೆಸಾರ್ಟ್ಗೆ ಬಂದಿದ್ದಾಳೆ, ಇಲ್ಲಿ ಮೈನರ್ಸ್ಗೆ ಅಲೋ ಇಲ್ಲ, ಆದರೆ ಈ ತಲೆಕೆಟ್ಟ ಮ್ಯಾನೇಜರು ಎಲ್ಲರನ್ನೂ ಬಿಡ್ಕೊಂಡಿದ್ದಾನೆ, ನಾವು ರೈಡ್ ಮಾಡಿಬಿಟ್ಟು ಮಕ್ಕಳನ್ನೆಲ್ಲ ಇಲ್ಲಿ ನಿಲ್ಲಿಸ್ಕೊಂಡಿದ್ದೀವಿ, ಆದಷ್ಟು ಬೇಗ ನೀವು ಇಲ್ಲಿಗೆ ಬನ್ನಿ ಅಂತ ಪೊಲೀಸ್ನವರು ಭಾಗ್ಯನ ಹತ್ರ ಹೇಳ್ತಾರೆ. ಆಯಿತು ಸರ್, ನಾನು ಇವಾಗಲೇ ಬಂದ್ಬಿಡ್ತೀನಿ ಅಂತ. ಸುಂದ್ರಿ, ಪೂಜಾ, ಈ ಅಡುಗೆ ಕೆಲಸ ಎಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ, ನನಗೆ ಒಂದು ಅರ್ಜೆಂಟ್ ಹೊರಗಡೆ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಆಗ, ಅಕ್ಕ ಏನಾಯ್ತಕ್ಕ, ಇಷ್ಟೋ ತನಕ ಚೆನ್ನಾಗೇ ಇದ್ರಿ, ಈ ಕೆಲಸ ಯಾಕೆ ನಿಲ್ಲಿಸ್ಬೇಕು, ಏನಾಯ್ತಕ್ಕ ಅಂತ ಪೂಜಾ ಕೇಳ್ತಿರ್ತಾಳೆ. ಅದು ಸರಿ ಭಾಗ್ಯ, ಫೋನ್ ಯಾರ್ದು ಅಂತ ಕುಸುಮ ಕೇಳ್ತಾರೆ. ಅತ್ತೆ, ಅದು ತನ್ವಿದು ಅತ್ತೆ ಅಂತ ಭಾಗ್ಯ ಹೇಳ್ತಾಳೆ. ಯಾಕೆ ತನ್ವಿ ಇನ್ನೂ ಮನೆಗೆ ಬಂದಿಲ್ಲ, ಬೇಗ ಮನೆಗೆ ಬರೋಕ್ಕೆ ಹೇಳು, ಅವಳಿಗೆ ಟೈಮ್ ಆಗಿರೋದು ಇನ್ನೂ ಗೊತ್ತಾಗಿಲ್ವಂತ ಅಂತ ಕುಸುಮ ಕೇಳ್ತಿರ್ತಾರೆ. ಇಲ್ಲ ಅತ್ತೆ, ಅವಳಿಗೀಗ ಬರೋಕ್ಕಾಗಲ್ಲ, ನೀವು ಹೋಗ್ಬಿಟ್ಟು ಕರ್ಕೊಂಬರ್ಬೇಕು ಅತ್ತೆ ಅಂತ ಭಾಗ್ಯ ಹೇಳ್ತಾಳೆ.
ಯಾಕಕ್ಕ ಏನಾಯ್ತು? ಇಷ್ಟು ದಿನ ಅವಳೇ ತಾನೇ ಬರ್ತಿದ್ದಿದ್ದು, ಈಗ ನೀನು ಹೋಗಿ ಯಾಕಕ್ಕ ಕರ್ಕೊಂಬರ್ಬೇಕು ಅಂತ ಪೂಜಾ ಕೇಳ್ತಾಳೆ. ಇಲ್ಲ ಕಣೆ, ಇವತ್ತು ಅವಳಿಗೆ ಬರೋಕ್ಕಾಗಲ್ಲ, ನಾನು ಹೋದ್ರೆ ಮಾತ್ರ ಅವಳ ಮನೆ ಬರೋಕ್ಕಾಗೋದು. ಇದನ್ನೆಲ್ಲ ಆಮೇಲೆ ನಿಮಗೆ ಬಂದ್ಬಿಟ್ಟು ಹೇಳ್ತೀನಿ. ಈಗ ನಾನು ಹೋಗ್ತೀನಿ ಅಂತ ಭಾಗ್ಯ ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ಭಾಗ್ಯ ಓಡ್ಕೊಂಡು ರೆಸಾರ್ಟ್ ಬರ್ತಾಳೆ. ರೆಸಾರ್ಟ್ ಬಂದು ಪೊಲೀಸ್ ಹತ್ರ ನಿಂತಿರ್ತಾಳೆ. ಆಗ ತನ್ವಿ ಓಡ್ ಬಂದು ಭಾಗ್ಯನ ತಪ್ಕೊಂತಾಳೆ. ನೀವೇನಾ ತನ್ವಿ ಅವರಮ್ಮ? ಹೌದು ಸರ್, ನಾನೇ ತನ್ವಿ ತಾಯಿ ಅಂತ ಭಾಗ್ಯ ಹೇಳ್ತಾಳೆ. ನೋಡಿ, ನಾವು ಮಕ್ಕಳನ್ನ ಹಾಗೆ ಹೇಳಿ ಕಳಿಸ್ಬೋದಾಗಿತ್ತು, ಆದರೆ ಅವ್ರು ಇನ್ನೊಂದ್ಸರಿ ಇದೇ ತಪ್ಪು ಮಾಡಬಾರ್ದಲ್ವಾ, ಅದಕ್ಕೆ ನಿಮ್ಮನ್ನು ಕರೆಸಿದ್ದು. ಕ್ರಿಕೆಟ್ ಮ್ಯಾನೇಜರ್ ಇದನ್ನಲ್ಲ, ಮೈನರ್ಸ್ಗೆ ಅಲೋ ಇಲ್ಲ ಅಂತ ಹೇಳಿದ್ರು, ಯಾವಾಗ ನೋಡಿದ್ರು ಹೀಗೆ ಮಾಡ್ತಾನೆ. ಇವನೇ ಒಂದು ಹೊಸ ರೂಲ್ಸ್ ಮಾಡ್ಕೊಂಡು ಮಕ್ಕಳಿಗೆಲ್ಲ ಇಲ್ಲಿ ಅಲೋ ಮಾಡಿದ್ದಾನೆ. ಇವತ್ತಿಂದ ಎಲ್ಗಾದ್ರೂ ನಿಮ್ಮ ಮಕ್ಕಳನ್ನ ಕಳ್ಸೋಕ್ಕೆ ಮುಂಚೆ ನಿಮಗೂ ಒಂದು ಸ್ವಲ್ಪ ಎಚ್ಚರಿಕೆ ಇರಬೇಕು. ಅದಕ್ಕೋಸ್ಕರ ನಾನು ನಿಮ್ಮನ್ನೆಲ್ಲ ಕರೆಸಿರೋದು ಅಂತ ಪೊಲೀಸ್ನವ್ರು ಹೇಳ್ತಾ ಇರಬೇಕಾದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಇನ್ನು ಮುಂದೆ ಈ ಥರ ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೊಂತೀನಿ ಅಂತ ಭಾಗ್ಯ ಪೊಲೀಸ್ನವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾಳೆ. ಪೊಲೀಸ್ ಇದೊಂದ್ಸರಿ ನಿಮಗೆ ವಾರ್ನ್ ಮಾಡಿ ಬಿಡ್ತಾ ಇದ್ದೀನಿ ಅಂತ ಪೊಲೀಸ್ ಹೇಳ್ತಾರೆ. ನೋಡಿ, ಮಕ್ಕಳಿದಾರಲ್ಲ, ಎತ್ತವ್ರಿಗೆ ಯಾಮರ್ಸಕ್ಕೆ ಎಮೋಷನಲ್ ಡ್ರಾಮಾ ಆಡ್ಬೋದು, ಅಳ್ಬೋದು. ಅದಕ್ಕೆ ನೀವೆಲ್ಲ ಕರಗಬಾರ್ದು. ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಮಕ್ಕಳ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಪೊಲೀಸ್ ಭಾಗ್ಯಂಗೆ ಹೇಳ್ತಾ ಇರ್ತಾರೆ. ಆಗ ತನ್ವಿ, ಇದರಲ್ಲಿ ನಮ್ಮ ಅಮ್ಮನ ತಪ್ಪಿಲ್ಲ ಸರ್, ನೀವೇನಾದರೂ ಹೇಳೋದಿದ್ರೆ ಬೈಯೋದಿದ್ರೆ ನನಗೆ ಬೈಯಿರಿ, ನನಗೆ ಹೇಳ್ರಿ ಅಂತ ತನ್ವಿ ಹೇಳ್ತಿರ್ಬೇಕಾದ್ರೆ, ನೋಡು ತನ್ವಿ, ನಿನಗೂ ಎಲ್ಲ ಅರ್ಥ ಆಗುತ್ತಲ್ವಾ, ಎತ್ತಮ್ಮ ತಂದೆ ತಾಯಿ ನಿಮಗೆ ಎಷ್ಟು ಪ್ರೀತಿ ತೋರಿಸ್ತಾರಲ್ವಾ, ಅದನ್ನ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ. ಈ ತರ ಕೆಟ್ಟದೆಲ್ಲ ಮಾಡಬೇಡಿ. ಎಷ್ಟೊಂದು ಜನ ಇಲ್ಲಿಗೆ ಬಂದ್ಬಿಟ್ಟು ಎಂತೆಂಥ ದೊಡ್ಡ ದೊಡ್ಡ ಅನಾಹುತಗಳೆಲ್ಲ ಆಗಿದೆ, ಅದನ್ನೆಲ್ಲ ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ಇನ್ಮುಂದಾದ್ರೂ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ, ಕೇರ್ಫುಲ್ ಆಗಿರಿ ಅಂತ ಪೊಲೀಸ್ನವರು ಭಾಗ್ಯಂಗೆ ಹೇಳ್ತಾರೆ. ಸರಿ ಸರ್, ಆಯ್ತು ಸರ್, ಇನ್ಮುಂದೆ ಈ ತರ ತಪ್ಪಾಗಲ್ಲ, ಇನ್ಮೇಲೆ ಹುಷಾರಾಗಿ ನೋಡ್ಕೊಂತೀನಿ ಅಂತ ಭಾಗ್ಯ ಹೇಳ್ತಾಳೆ. ಆಗ ಪೊಲೀಸ್ನವರು ತನ್ವಿನ ಕರೆದು, ನಿಮ್ಮ ಅಮ್ಮನ ನೋಡಿದ್ರೆ ಎಷ್ಟು ಒಳ್ಳೆಯವರು ಅಂತ ಅನ್ಸುತ್ತೆ, ಅವರು ಇಲ್ಲಿಗೆ ಬಂದಾಗ ಎಷ್ಟು ಕೋಪದಲ್ಲಿದ್ರು, ಆದ್ರೆ ಈ ಸಿಚುವೇಶನ್ನ ಎಷ್ಟು ಕಾಮಾಗಿ ನಿಭಾಯಿಸಿದ್ರು ಅಂತ ನೀನೇ ನೋಡ್ದಾ. ಇಷ್ಟೊಂದು ಜನರ ಮುಂದೆ ನಿನ್ನ ಇಮೇಜ್ ಡ್ಯಾಮೇಜ್ ಆಗಬಾರ್ದು ಅಂತ ನಿನಗೆ ಬೈಲೂ ಇಲ್ಲ, ನಿನಗೆ ಹೊಡಿಲೂ ಇಲ್ಲ. ಅದೇ ಬೇರೆಯವರಾಗಿದ್ರೆ ನಿನ್ನನ್ನು ಪಬ್ಲಿಕಲ್ಲೇ ಹೊಡಿಬೋದಾಗಿತ್ತು, ಆದರೆ ಇವರು ಆ ರೀತಿ ಮಾಡಲಿಲ್ಲ. ಇದನ್ನೆಲ್ಲ ನೋಡು, ಇನ್ಮುಂದೆ ಆದರೂ ನೀನು ಒಳ್ಳೆ ರೀತಿಯಲ್ಲಿ ನಡ್ಕೋ ಅಂತ ತನ್ವಿಗೆ ಹೇಳಿದಾಗ, ಸರಿ ಆಯಿತು ಸರ್, ಇನ್ನೊಂದ್ಸರಿ ಈ ಥರ ತಪ್ಪು ಮಾಡಲ್ಲ ಅಂತ ತನ್ವಿ ಹೇಳ್ತಾಳೆ. ಸರಿ, ಟೈಮ್ ಆಯಿತು, ನೀವಿನ್ನು ಹೊರಡಿ ಅಂತ ಭಾಗ್ಯ ಮತ್ತು ತನ್ವಿನ ಅಲ್ಲಿಂದ ಕಳಿಸ್ತಾರೆ. ಇನ್ನೊಂದು ಕಡೆ ತಾಂಡವ್ ಕೋಪ ಮಾಡ್ಕೊಂಡು ರೂಮಿಗೆ ಬಂದು, ಒಳ್ಳೆ ಹಬ್ಬದ ದಿನ ಒಳ್ಳೆ ಊಟ ಮಾಡೋಣ ಅಂದರೆ ಅದನ್ನು ಇಷ್ಟ ಮಾಡ್ತಾ ಇಲ್ಲ, ಇವಳಿಂದ ಎಲ್ಲ ಹಾಳಾಗೋಯ್ತು ಅಂತ ಶ್ರೇಷ್ಠಂಗೆ ಬೈತಾ ಫೋನ್ ನೋಡ್ತಾನೆ ತಾಂಡವ್. ಇದೇನಿದು, ಯಾವುದೋ ಅನ್ನೋನ್ ನಂಬರಿಂದ ಇಷ್ಟೊಂದು ಮಿಸ್ ಕಾಲ್ ಬಂದಿದೆ ಅಂತೇಳಿ ಆ ನಂಬರ್ಗೆ ಡಯಲ್ ಮಾಡ್ತಾನೆ. ಆ ಕಡೆಯಿಂದ, ಹಲೋ, ನಾನು ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ ಮಾತಾಡ್ತಾ ಇರೋದು. ತಾಂಡವ್ ಶಾಕ್ ಆಗಿ, ಏನು ಸರ್, ಹೇಳಿ ಸರ್, ಏನು ವಿಷಯ ಅಂತ ಕೇಳ್ತಾನೆ. ಅದು ನಿಮ್ಮ ಮಗಳು ತನ್ವಿಗೆ ಅಂತ ಪೊಲೀಸ್ನವ್ರು ಹೇಳ್ತಾ ಇರ್ಬೇಕಾದ್ರೆ, ಏನಾಯ್ತು ಸರ್ ತನ್ವಿಗೆ, ಅವಳು ಆರಾಮಾಗಿದ್ದಾಳೆ ತಾನೆ, ಅವಳಿಗೇನಾಯ್ತು ಅಂತ ತಾಂಡವ್ ಗಾಬರಿ ಆಗ್ತಾನೆ. ಹಲೋ ಮಿಸ್ಟರ್, ತನ್ವಿಗೇನೂ ಆಗಿಲ್ಲ ನೋಡಿ, ನಾವು ರೆಸಾರ್ಟ್ನ ರೈಡ್ ಮಾಡಿದ್ವಿ, ಅದರಲ್ಲಿ ತನ್ವಿ ಕೂಡ ಇದ್ಲು ಅಂತ ಪೊಲೀಸ್ ಹೇಳ್ತಾ ಇರ್ಬೇಕಾದ್ರೆ, ಇಲ್ಲ ಸರ್, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ, ತನ್ವಿ ರೆಸಾರ್ಟ್ಗೆ ಬರಕ್ ಸಾಧ್ಯನೇ ಇಲ್ಲ ಅಂತ ತಾಂಡವ್ ಹೇಳ್ತಿರ್ಬೇಕಾದ್ರೆ, ರೀ ಮಿಸ್ಟರ್, ನಾವೇನೇ ರೈಡ್ ಮಾಡಿರೋದು, ನಿಮ್ಮ ಮಗಳು ತನ್ವಿನೂ ಕೂಡ ಇದ್ಲು. ಈ ರೆಸಾರ್ಟ್ ಓನರ್ಗೆ ಎಷ್ಟು ಹೇಳಿದ್ರು ಕೂಡ ಸಣ್ಣ ಮಕ್ಕಳಿಗೆಲ್ಲ ಇಲ್ಲಿ ಅಲೋ ಮಾಡಬೇಡ್ರಿ ಅಂತ ಕೇಳಿ ಎಷ್ಟು ಹೇಳಿದ್ರು ಕೂಡ ಎಷ್ಟು ಹೇಳಿದ್ರು ಅವ್ನು ಕೇಳೋದೇ ಇಲ್ಲ. ಕನ್ಸರ್ನ್ ಫಾರಮ್ಗೆಲ್ಲ ಸೈನ್ ಹಾಕೊಂಬಂದಿರೋ ಮಕ್ಕಳಿಗೆಲ್ಲ ಎಲ್ಲ ಮಕ್ಕಳಿಗೂ ಅಲೋ ಮಾಡಿದಾನೆ ಅಂತ ಹೇಳಿದಾಗ ಪೊಲೀಸ್ನರು ವಿಷಯ ಎಲ್ಲ ಕೇಳಿ ತಾಂಡವ್ಗೆ ಫುಲ್ ಶಾಕ್ ಆಗುತ್ತೆ, ಮತ್ತೆ ಕೋಪನೂ ಬರುತ್ತೆ. ಇಲ್ಲ ನೋಡಿ, ಇವಾಗ ತಾನೇ ಅವ್ರ ತಾಯಿ ಬಂದ್ಬಿಟ್ಟು ತನ್ವಿನ ಕರ್ಕೊಂಡೋದ್ರು. ನಾವು ಭಾಗ್ಯ ಬಂದಿಲ್ಲ ಅಂತ ತಾಂಡವ್ ಕೇಳ್ತೇನೆ. ಹೌದು ಮಿಸ್ಟರ್, ಭಾಗ್ಯ ಅಂತಾನೆ ಅವ್ರ ತಾಯಿ ಬಂದು ಕರ್ಕೊಂಡೋದ್ರು ಅಂತ ಪೊಲೀಸ್ನರು ಹೇಳ್ತಾರೆ. ಇಲ್ಲ ನೋಡಿ ಸರ್, ಎಂಥ ಜಾಗಕ್ಕೆ ಮಕ್ಕಳನ್ನ ಕಳಿಸ್ಬೇಕು, ಎಲ್ಲಿ ಕಳಿಸ್ಬಾರ್ದು ಅಂತ ತಂದೆ ತಾಯಿಯಾಗಿ ನಿಮಗೂ ಒಂದು ಸ್ವಲ್ಪ ಬುದ್ಧಿ ಇರಬೇಕು ಅಂತ ಪೊಲೀಸ್ನವರು ಬೈತಾರೆ. ಇನ್ಮೇಲಾದರೂ ಮಕ್ಕಳ ಮೇಲೆ ಒಂದು ಸ್ವಲ್ಪ ಕಣ್ಣಿಡಿ ಅಂತ ಹೇಳಿ ಪೊಲೀಸ್ನವರು ಫೋನ್ ಕಟ್ ಮಾಡ್ತಾರೆ. ಈಗ ತಾಂಡವ್ ತುಂಬ ಕೋಪ ಮಾಡ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಶ್ರೇಷ್ಠ ಬಂದು, ಏನಾಯ್ತು ತಾಂಡವ್, ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ, ಫೋನ್ ಯಾರ್ದು ಅಂತ ಕೇಳ್ತಾ ಇರಬೇಕಾದ್ರೆ, ಆ ಎಮ್ಮೆ ಭಾಗ್ಯ ಇದ್ದಾಳಲ್ಲ ಅವಳು ಆ ತನ್ವಿನ ರೆಸಾರ್ಟಿಗೆ ಕಳಿಸಿದಾಳೆ. ನಾವು ಎಲ್ಲಿಗೆ ಹೋಗೋದು ಬೇಡ ಅಂತ ಹೇಳಿ ಆ ಕನ್ಸರ್ನ್ ಫಾರಮ್ಗೆ ನಾನು ಸೈನೇ ಹಾಕಿರ್ಲಿಲ್ಲ, ಅವಳು ಮಾತ್ರ ಸೈನ್ ಮಾಡ್ಬಿಟ್ಟು ತನ್ವಿ ಭಾಗ್ಯನ ಅಲ್ಲಿ ಕಳಿಸಿದಾಳೆ. ಪೊಲೀಸ್ ರೈಡ್ ಆಗಿ ತನ್ವಿ ಸಿಗಾಕೊಂಡ್ಬಿಟ್ಟಿದ್ದಾಳಂತೆ. ಆ ದಡ್ಡಿ ಎಮ್ಮೆ ಭಾಗ್ಯನ್ ಮಾತ್ರ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ತಾಂಡವ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾನೆ. ಆಗ ಶ್ರೇಷ್ಠ ಭಯ ಪಟ್ಕೊಂಡು, ಹೋಗ್ ಹಾರ್ಡ್, ನಾನು ಸೈನ್ ಹಾಕಿರೋದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆಯಾ, ಈಗ ನಾನೇ ಸೈನ್ ಮಾಡಿ ರೆಸಾರ್ಟ್ಗೆ ಕಳಿಸಿರೋದು ಅಂತ ಗೊತ್ತಾಗ್ಬಿಟ್ರೆ ತಾಂಡವ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಶ್ರೇಷ್ಠ ತುಂಬಾನೇ ಗಾಬರಿ ಆಗ್ತಾಳೆ. ಇನ್ನೊಂದು ಕಡೆ ಭಾಗ್ಯ ತನ್ವಿನ ಕರ್ಕೊಂಡ್ಬರ್ತಾ ಇರ್ಬೇಕಾದ್ರೆ, ಅಮ್ಮ ಪ್ಲೀಸ್ ನನಗೆ ಕ್ಷಮಿಸ್ಬಿಡಮ್ಮ, ಸಾರಿ ಅಮ್ಮ, ತಪ್ಪನ್ನ ನಾನು ಒಪ್ಕೊಂತೀನಿ ಅಂತ ತನ್ವಿ ಭಾಗ್ಯನ ಕೇಳ್ತಾ ಇರ್ತಾಳೆ. ಆಗ ಭಾಗ್ಯ, ಏನು ತನ್ವಿ ನೀನು ಮಾತಾಡ್ತಾ ಇರೋದು, ನೀನು ತಪ್ಪಿಗೆ ಒಪ್ಕೊಂಡ್ಬಿಡ್ತೀನಿ ಅಂದರೆ ಎಲ್ಲ ಸರಿ ಹೋಗ್ಬಿಡುತ್ತಾ, ಸಾರಿ ಕೇಳಿದ ತಕ್ಷಣ ಎಲ್ಲ ಸರಿ ಆಗುತ್ತಾ, ಅಜ್ಜಿ ನಾನು ಮನೆಯವರೆಲ್ಲ ಅಷ್ಟು ಹೇಳಿದ್ರು, ಅಷ್ಟು ಬೇಡ ಅಂತ ಹೇಳಿದ್ರು, ನೀನು ಎಷ್ಟು ಧೈರ್ಯವಾಗಿ ಹೋಗಿದ್ಯಾ, ರೆಸಾರ್ಟ್ಗೆ ಹೋಗೋ ಅಷ್ಟು ದೊಡ್ಡೊಳಾಗ್ಬಿಟ್ಟಿದ್ಯಾ ತನ್ವಿ, ನೀನು ಈ ಥರ ಮಾಡ್ತೀಯಾ ಅಂತ ನಾನು ಅನ್ಕೊಂಡಿರಲಿಲ್ಲ. ಇನ್ನು ಬೆಳಗ್ಗೆ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳುವಾಗಲೇ ನನಗೆ ಅನುಮಾನ ಬಂದಿತ್ತು ತನ್ವಿ. ನಾನು ನಿನ್ನನ್ನು ಎಷ್ಟೊಂದು ನಂಬಿದ್ದೆ, ನನ್ನ ನಂಬಿಕೆ ದ್ರೋಹ ಮಾಡ್ತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಭಾಗ್ಯ ಹೇಳ್ತಿರ್ಬೇಕಾದ್ರೆ, ಅಮ್ಮ ಪ್ಲೀಸ್ ಅಮ್ಮ, ಈ ಥರ ಎಲ್ಲ ಮಾತಾಡಬೇಡ ಅಮ್ಮ,
ಅಮ್ಮ ನೋಡಮ್ಮ, ನನ್ನಿಂದ ತಪ್ಪಾಗಿರೋದಂತೂ ನಿಜ. ಪ್ಲೀಸ್ ನನಗೆ ಒಂದೆರಡು 4 ಏಟ್ ಕೊಟ್ಬಿಡು. ಯಾವತ್ತೂ ನಾನು ಈ ಥರ ಎಲ್ಲ ಮಾಡಲ್ಲ. ನಿನಗೆ ಹೇಳ್ದೆ ನಾನು ಎಲ್ಲೂ ಹೋಗಲ್ಲ. ಇನ್ಮೇಲೆ ಅಜ್ಜಿ ಮಾತು ನಿನ್ನ ಮಾತು ಮೀರಲ್ಲಮ್ಮ. ದಯವಿಟ್ಟು ಇದೊಂದು ಸರಿ ನನ್ನ ಕ್ಷಮಿಸ್ಬಿಡಮ್ಮ. ತನ್ವಿ ಹೇಳ್ಕೊಂಡು ಜೋರಾಗಿ ಹೇಳ್ತಾ ಇರ್ತಾಳೆ. ಯಾಕಮ್ಮ ನೀನೇನು ಮಾತಾಡ್ತಾನೆ ಇಲ್ಲ? ಪ್ಲೀಸ್ ಅಮ್ಮ, ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಅಂತ ಹೇಳಿ ತನ್ವಿ ಭಾಗ್ಯನ ಕಾಲಿಗೆ ಬೀಳಕ್ ಹೋಗ್ತಾಳೆ. ಆಗ ಏನ್ ಮಾಡ್ತಾ ಇದೆಯಾ ತನ್ವಿ? ನೋಡು, ಈಗ ಆಗಿದ್ದಾಗಿದೆ, ಇದೇ ಕೊನೆ, ಇದೇ ಮೊದಲಾಗಬೇಕು. ಇನ್ನೊಂದ್ಸರಿ ಈ ತರ ತಪ್ಪು ನಡಿಬಾರ್ದು. ಇನ್ನೊಂದ್ಸರಿ ಇದೇ ತರ ತಪ್ಪು ಮಾಡಿದ್ರೆ ನಾನು ನಿನ್ನ ಕ್ಷಮಿಸೋದಿರ್ಲಿ, ನಾನು ನಿನ್ನ ಮುಖನೂ ಕೂಡ ನೋಡಲ್ಲ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ, ಇಲ್ಲಮ್ಮ ಇನ್ಯಾವತ್ತೂ ಕೂಡ ಈ ತರ ತಪ್ಪು ನಾನು ಮಾಡಲ್ಲ, ಇನ್ನೊಂದ್ಸರಿ ಈ ತರ ತಪ್ಪು ಮಾಡಲ್ಲ ಅಂತ ಹೇಳಿ ತನ್ವಿ ಪ್ರಾಮಿಸ್ ಮಾಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.